ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಷ್ಟ ಅಂತ ಹೇಳ್ಕೊಂಡು ಹೋಗಿರುವಂಥ ಯುವತಿಯನ್ನು ಇಡೀ ರಾತ್ರಿ ಹೊರಗಿರುವಂತೆ ಮಾಡಿದ್ದು ಇದೇ ಪೊಲೀಸ್ನವರು. ASI ನಟರಾಜ್ ಮತ್ತು PC ಚೇತನ್ ಅವ್ರು ಮಾತಾಡಿರೋ ಮಾತುಗಳಾಗಿರ್ಬೋದು, ಅವ್ರ ವರ್ತನೆ ಆಗಿರ್ಬೋದು, ಯಾವ ರೌಡಿಗಿಂತ ಕೆಟ್ಟದಾಗಿದೆ ಬಿಡಿ. ಇವ್ರನ್ನೆಲ್ಲ ಪೊಲೀಸ್ನವರು ಅಂತ ಹೇಳೋದಕ್ಕೂ ಕೂಡ ಅಸಹ್ಯ ಆಗಿಬಿಡುತ್ತೆ. ಎಸ್, ಈ ಸುದ್ದಿಯನ್ನು ಫಾಲೋ ಅಪ್ ಮಾಡಿದ್ದು ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ನನ್ನ ಸಹೋದ್ಯೋಗಿ ಇಲ್ಲೇ ಇದ್ದಾರೆ ನನ್ನ ಜೊತೆಗೇನೆ. ಗಿರೀಶ್, ನಿಮಗೆ ಈ ವಿಚಾರ, ಈ ಸುದ್ದಿ ಯಾವಾಗ ಬಂತು, ನೀವು ಯಾವಾಗ ಹೋದ್ರಿ, ಏನಾಯಿತು ಅಲ್ಲಿ? ಆ್ಯಕ್ಚುಲಿ ಒಂದು 6:30 ಟೈಮಲ್ಲಿ ನನಗೆ ಇವ್ರು ಕಾಲ್ ಮಾಡಿದ್ರು. ಏನಾಯಿತು ಅಂತ ಒಂದು ಇನಿಷಿಯಲ್ ಬೇಸಿಕ್ ಮಾಹಿತಿ ತೊಗೊಂಡೆ. ಸರ್, ಹಿಂಗೆ ಸ್ಟೇಷನ್ ಹತ್ರ ಇದ್ದೀನಿ, ಏನು ವಿಚಾರ, ಈ ಥರ PGಲಿ ನಾನೇನೋ ಸ್ವಲ್ಪ ಅಮೌಂಟು ಕಳುವಾಗಿತ್ತು, ಇದನ್ನು ಕೇಳಿದ್ದಕ್ಕೇನೆ ಇವರು ಗಲಾಟೆ ಮಾಡಿದ್ರು. ಹೀಗಾಗಿ ನನ್ನನ್ನು ಸ್ಟೇಷನ್ಗೆ ಬರೋ ಥರ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. 2,500 ವಿಚಾರಕ್ಕೆ ಸ್ಟೇಷನಿಗೆ ಬರೋ ಅಂಥದ್ದೇನಿದೆ? CCTV ಇರುತ್ತೆ, ಕಳ್ತನ ಆದರೆ ಇನ್ಫಾರ್ಮ್ ಮಾಡಬೇಕು, ಏನಿದೆ ಪೊಲೀಸ್ ಇದೆ, ಎನ್ಕ್ವೈರಿ ಆಗುತ್ತೆ, ಮುಗೀತಲ್ಲ, ಸ್ಟೇಷನ್ಗೆ ಯಾಕೆ ಬರಬೇಕು ಅಂತ ನನಗೆ ಒಂದು ರೀತಿಯ ಕುತೂಹಲ ಆಯಿತು. ಸರಿ ಅಂತ ಹೋದೆ. ಹೋಗೋ ಟೈಮಲ್ಲಿ ಖಂಡಿತವಾಗೂ ಹೇಳ್ತೀನಿ, ಯಾವ ಪೊಲೀಸ್ ಸ್ಟೇಷನಲ್ಲಿ ಯಾವ ಪೊಲೀಸರು ಮಾಡಬಾರದ ಒಂದು ನೀಚ ಕೆಲಸವನ್ನು ಅವ್ರು ಮಾಡಿದ್ರು. ಏನು ಮಾಡಿದ್ರು ಅಂತ ಅಂದ್ರೆ, ಯಾರು ಅಕ್ಯೂಸ್ ಸ್ಥಾನದಲ್ಲಿರಬೇಕು ಅವರು ಒಳಗಡೆ ಕೂತಿದ್ದಾರೆ, ಯಾರು ವಿಕ್ಟಿಮ್ ಸ್ಥಾನದಲ್ಲಿರಬೇಕು ಅವರು ಹೊರಗಡೆ ಇದ್ದಾರೆ, ಅದು ಕೂಡ ಕತ್ತಲಲ್ಲಿ. ಸ್ಟೇಷನ್ ಗೇಟ್ ಮುಂದೆ ಪಾಪ ಈ ಹುಡುಗಿ ಏನಿದ್ದಾರೆ ಐಶ್ವರ್ಯ ಹತ್ಕೊಂಡು ನಿಂತಿದ್ದಾರೆ. ನನಗೆ ಶಾಕ್ ಆಯ್ತು, ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಅಂದೆ. ಸರ್, ಅಲ್ಲಿ ಹೋದ್ರೆ ಆಗಲ್ಲ, ಭಯ ಆಗುತ್ತೆ ನನಗೆ, ಅವ್ರು ಇಲ್ಲಿ ಇರಬೇಡ, ಹೊರಗಡೆ ಹೋಗು ಅಂತ ನನ್ನನ್ನೇ ಅವರು ಹೀಯಾಳಿಸ್ತಾ ಇದ್ದಾರೆ, ನಂಗೆ ಇರೋಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಹೇಳ್ತೀನಿ, ಈ ಹುಡುಗಿ ಆಗಿರೋದಕ್ಕೆ ಒಂದು ಫೈಟ್ ಮಾಡಿ ಅವ್ರ ಎದುರುಗಡೆ ನಿಂತಿದ್ದಾರೆ, ಸ್ಟ್ಯಾಂಡ್ ಆಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹೌದು, ಅಷ್ಟು ಸಾಲದು ಅಂತ ನಾನು ಹೋದ ನಂತರದಲ್ಲೂ ಕೂಡ ಪೊಲೀಸ್ನವರು ಕೆಲವೊಂದು ಆಟಗಳನ್ನ ಆಡಿದ್ರು. ಆದರೆ ಅವ್ರಿಗೆ ಗೊತ್ತಾಯ್ತು ಫೈನಲ್ ಆಗಿ ಇನ್ನು ನಮ್ಮ ಬೆಳೆ ಬೈಯೋದಿಲ್ಲ ಅಂತ. ಅಷ್ಟಕ್ಕೂ ಈ ಒಂದು ಕೇಸ್ನಲ್ಲಿ ಈ PG ಮಾಲೀಕನ ಬಗ್ಗೆ ನಾನು ಹೇಳಲೇಬೇಕು. ಈ ಹುಡುಗಿ ಮೊದಲನೇದಾಗಿ ಕಂಪ್ಲೇಂಟ್ ಕೊಡ್ತಾರೆ 2,500 ಕಳುವಾಗಿದೆ ಅಂತ. 2,500 ಕಳುವಾಗಿದ್ದಾಗ ಆತ ಏನು ಮಾಡ್ಬೋದಿತ್ತು? CCTV ಚೆಕ್ ಮಾಡಬೇಕಿತ್ತು, ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಅಂತ ಚೆಕ್ ಮಾಡಬೇಕಿತ್ತು, ಅಥವಾ ಅವನ ಕೈಲಿ ಆಗದೆ ಇದ್ರೆ ಪೊಲೀಸ್ನವರಿಗೆ ಮಾಹಿತಿ ಕೊಡಬೇಕಿತ್ತು. ಅದನ್ನ ಬಿಟ್ಟು ಒಂದು ಯುವತಿ ಮೇಲೆ, ಅದು ಕೂಡ ಬೇರೆ ರಾಜ್ಯದ ವ್ಯಕ್ತಿ, ಅದು ಕೂಡ ಅವನ ಹೆಸರು ಇಬ್ರಾಹಿಂ, ಈ ರೀತಿಯಾಗಿ ಶೌಟಿಂಗ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಹೌದು, ಅದು ಕೂಡ ಕತ್ತಲು ಹೊತ್ತಿನಲ್ಲಿ 9 ಗಂಟೆ ರಾತ್ರಿ ಸಮಯದಲ್ಲಿ ನೀನು PG ಇರಬೇಡ, ನೀನು ಹೊರಗಡೆ ಹೋಗು ಅನ್ನೋದು ಎಷ್ಟು ಸರಿ? ನಂತರದಲ್ಲಿ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ? ಆದ್ರೆ ಪೊಲೀಸ್ನವ್ರಿಗೆ ನಿಜವಾಗಿಯೂ ಕೈ ಮುಗಿಬೇಕು. ಯಾಕೆಂದ್ರೆ ಈ ರೀತಿಯ ನೀಚ ಕೆಲಸವನ್ನ ಮಾಡಿರೋರು ಇದಾರೆ, ಆದ್ರೆ ಇದಕ್ಕಿಂತ ನೀಚ ಕೆಲಸ ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಅಬಲೆ ಯುವತಿ, ಗಾಂಧೀಜಿಯವರು ಹೇಳಿದ್ದಾರೆ, ಯಾವತ್ತು ನಮ್ಮ ದೇಶದಲ್ಲಿ ರಾತ್ರಿ ಹೊತ್ತು ಮಹಿಳೆ ಹೋಗ್ತಾರೋ ಫ್ರೀಯಾಗಿ, ಉಚಿತವಾಗಿ ಆರಾಮಾಗಿ, ಅವತ್ತು ಸ್ವಾತಂತ್ರ್ಯ ಸಿಕ್ತು ಅಂತ. ಆದ್ರೆ ಇಲ್ಲಿ 9 ಗಂಟೆ ಟೈಮಲ್ಲೇ ಸ್ಟೇಷನ್ ಒಳಗಡೆ ಒಬ್ಬ ಯುವತಿಗೆ ಏನು ಪೊಲೀಸ್ನವರು ಸಪೋರ್ಟ್ ಅಥವಾ ಬೆಂಬಲವನ್ನು ಕೊಟ್ಟಿಲ್ಲ ಅಂತಂದ್ರೆ ಇದು ಯಾವ ರೀತಿ ಪೊಲೀಸ್ನವರು ಅನ್ನೋದನ್ನ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ನಂತರದಲ್ಲಿ ಆಕೆಗೆ ಗದರಿಸುವ ಕೆಲಸವನ್ನ ಮಾಡ್ತಾರೆ, ಗದರಿಸಿ ಆಕೆಯನ್ನು ಈಚೆ ಹಾಕ್ತಾರೆ, ಅವರನ್ನ ಒಳಗಡೆ ಕರ್ಕೊಂಡು ಅವ್ರಿಗೇನೋ ಕಾಫಿ ಟೀ ಕೊಟ್ಟಿರ್ಬೋದೇನೋ ಅದು ಅವ್ರಿಗೆ ಗೊತ್ತಿರಬೇಕು. ಇದೆಲ್ಲ ಆದ ನಂತರದಲ್ಲಿ ನಾನು ಕೇಳ್ತೀನಿ, ಸರಿ ಸರ್, ಇಷ್ಟ ಆಯ್ತಲ್ವಾ, ನಿನ್ನೆ ಪ್ರಕರಣ ಆಗಿರೋದು, ನೀವೇನಕ್ಕೆ ಇನ್ನೂ NCR ಕೊಟ್ಟಿಲ್ಲ? ಸರ್, ಮಾಡ್ತಾ ಇದೀವಿ ಸರ್, 4ನೇ ತಾರೀಕು ಕೇಸ್ ಆಗಿರೋದು, 9 ಗಂಟೆಗೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರು ಸರ್, ಯಾರು ಇರಲಿಲ್ಲ, ಹೀಗಾಗಿ ನಾವು ಕೊಟ್ಟಿರಲಿಲ್ಲ ಸರ್ ಅನ್ಬಿಟ್ಟು 5ನೇ ತಾರೀಕು ಒಂದು NCR ಕೊಡ್ತಾರೆ, ಅದು ಕೂಡ 4ನೇ ತಾರೀಕು ಡೇಟ್ ಹಾಕೊಡ್ತಾರೆ. ಓಕೆ, ಕೇಳಿದ್ರೆ ಇಲ್ಲ ಸರ್ ಇದು ಹಿಂಗೆ ಬರೋದು ಅಂತ ನಮ್ಗೆ ಹೇಳ್ತಾರೆ. ಅಂದ್ರೆ ಅವರು ಸೇಫರ್ ಝೋನ್ ಅಲ್ಲಿ ಇರಕ್ಕೆ ಪಾಪ ಈ ಹುಡುಗಿ ವೆಯ್ಟ್ ಮಾಡ್ಲಿಲ್ಲ ಅಂತ ಹೇಳಿ ಈ ಹುಡುಗಿ ಮೇಲೆ ಎತ್ತಾಕ್ಬಿಟ್ಟು ವಾಪಸ್ ಕಳ್ಸಿದ್ರು. ಅಂದ್ರೆ ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಈಗ ಇವರ ಮನೆ ಹೆಣ್ಣು ಮಗಳು ಬೇರೆ ರಾಜ್ಯದಲ್ಲೋ ಅಥವಾ ಬೇರೆ ದೇಶದಲ್ಲೋ ಎಜುಕೇಶನ್ ಅನ್ನು ಮಾಡ್ತಾ ಇದ್ರೆ, ಅಲ್ಲಿ ಲ್ಯಾಂಗ್ವೇಜ್ ಬರ್ದಲೆ ಕಷ್ಟವನ್ನ ಪಟ್ಕೊಂಡು ಈ ರೀತಿ ಕ್ರಮವನ್ನು ಏನಾದ್ರು ತಗೊಂಡ್ರೆ ಅಲ್ಲಿರುವ ಪೊಲೀಸ್ನವರು ಇವರು ಸಹಿಸ್ಕೋತಾರ? ಇದು ಯಾವ ಲೆಕ್ಕ ಅನ್ನೋದು ಪೊಲೀಸ್ನವರು ಹೇಳಬೇಕಾಗಿದೆ. ಪೊಲೀಸ್ನವರು ಏನಂತ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಖಂಡಿತವಾಗಿ ಒಂದು ITBTಯಲ್ಲಿ ನಾನು ಕೆಲಸವನ್ನ ಮಾಡ್ತಿದ್ದೀನಿ, ನಾನು ಆರಾಮಾಗಿ 8 ಅವರ್ ಅಥವಾ 12 ಅವರ್ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ನೀವು ಸಾರ್ವಜನಿಕರ ಸೇವೆಗಿದ್ದೀರಾ, ಅದರಲ್ಲೂ ಕೂಡ ಒಬ್ಬ ಹೆಣ್ಣು ಮಗಳು ಠಾಣೆಗೆ ಬಂದು ನನಗೆ ಕಷ್ಟ ಆಗ್ತಾ ಇದೆ ಸಪೋರ್ಟ್ ಮಾಡಿ ಎಂದಾಗ ನೀವು ಉಪಚರಿಸುವ ರೀತಿ ಚೆನ್ನಾಗಿರ್ಬೇಕು, ಅದು ಎಲ್ಲದಕ್ಕಿಂತ ಉತ್ತಮವಾಗಿರ್ಬೇಕು. ಆದ್ರೆ ಆ ಹುಡುಗಿ ನಾನು ಸ್ಟೇಷನ್ ಬಿಟ್ಟು ಈಚಲಿರ್ಬೇಕು ಅಂತ ಹೇಳಿ ಗೇಟ್ ಬಳಿ ಹೋಗಿ ನಿಂತಿದ್ದಾಳೆ ಅಂತ ಅಂದ್ರೆ ನಿಮ್ಮ ಸೇವೆ ಇನ್ನು ಎಷ್ಟರ ಮಟ್ಟಿಗಿತ್ತು ಅಂತ ನಿಮ್ಗೆ ಗೊತ್ತಾಗಬೇಕು. ಇದರಲ್ಲಿ ಅತಿ ಪ್ರಮುಖವಾಗಿ ASI ನಟರಾಜ್ ಆಗಿರ್ಬೋದು, ಅದೇ ರೀತಿ ಅವರ ಕಾನ್ಸ್ಟೇಬಲ್ ಏನಿದ್ದಾರೆ ಆ ವ್ಯಕ್ತಿ ಚೇತನ್ ಕುಮಾರ್, ಇವರಿಬ್ಬರು ಕೂಡ ಈ ಯುವತಿ ಏನಿದ್ದಾರೆ ಇವರ ಮೇಲೆ ಅಕ್ಷರಶಃ ದಬ್ಬಾಳಿಕೆಯನ್ನೇ ಮಾಡಿದ್ದಾರೆ. ಅದು ಕೂಡ ಮಾತಿನ ದಬ್ಬಾಳಿಕೆ ಅಂತಾನೆ ಹೇಳ್ಬೋದು. ಇದನ್ನ ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಪೊಲೀಸ್ ಸ್ಟೇಷನ್ಗೆ ಇಷ್ಟೆಲ್ಲ ಆಗುತ್ತೆ, ಬಟ್ ಅದಕ್ಕಿಂತ ಮುಂಚೆ ನೀವು PG ಹತ್ರ ಹೋಗ್ತೀರಿ, ಅಲ್ಲಿ ನೀವು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಎಲ್ಲ ಕಸ್ಕೊಳ್ತಾರೆ PG ಓನರ್? ಇಲ್ಲ, ಅದು ಆಕ್ಚುಲಿ ಆಗಿರೋದು ಸ್ಟೇಷನ್ ಮುಂದೆನೆ. ಸ್ಟೇಷನ್ ಮುಂದೆ ಆಗಿದೆ, PG ಹತ್ರ ಹೋಗಿರ್ಲಿಲ್ಲ ನಾನು ಅವಾಗ. ಯಾವಾಗದು? ಇದು ಆಕ್ಚುಲಿ ನಿನ್ನೆ ರಾತ್ರಿ ನಾನು 6 ರಿಂದ 7 ಗಂಟೆಗೆ ಏನು ಸ್ಟೇಷನ್ ಹತ್ರ ಹೋದೆ, 8:30 9 ಗಂಟೆ ಸಂದರ್ಭದಲ್ಲಿ ಈ ವಿಡಿಯೋ ಆಗಿದೆ. ಇದು ಯಾಕಾಯ್ತು ಅಂತಾನು ಹೇಳ್ತೀನಿ. ನಾನು ಆತನನ್ನ ಮೊದಲನೇದಾಗಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಗೊಂತೀನಿ, ಸರ್ ಏನಿದು ಅಂತ. ನಾನು ಅನ್ಕೊಂಡೆ ಆತ ಬುದ್ಧಿವಂತ ಇದ್ದಾನೆ ನೋಡ್ಲಿಕ್ಕೆ, ಇಬ್ರು ಕೂಡ ವೆಲ್ ಎಜುಕೇಟೆಡ್ ತರ ಕಾಣಿಸ್ತಾರೆ.
ಮೇ ಬಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಆದ್ರೆ ಶುದ್ಧ ಅಯೋಗ್ಯರು ಅಂದ್ರೆ ಅವ್ರನ್ನ ಬಿಟ್ರೆ ಯಾರು ಇಲ್ಲ. ನೋಡ್ಲಿಕ್ಕೆ ಎಜುಕೇಟೆಡ್ ಆದ್ರೆ ಪ್ಯೂರ್ಲಿ ಅನ್ಎಜುಕೇಟೆಡ್ ಅವ್ರಿಬ್ರು. ಅಯೋಗ್ಯ ಅನ್ನಕ್ಕೂ ಅಸಹ್ಯ ಆಗ್ಬಿಡುತ್ತೆ ಬಿಡಿ ಅವನಿಗೆ. ಆಮೇಲೆ ಅವರು ಕೇಳ್ತೀನಿ ನಾನು, ಸರ್ ಹಿಂಗ ಆಗಿದೆ 2,500 ನೀವು ವಾಪಸ್ ಕೊಡಿ, ಹುಡುಗಿ ಒಕೆಟ್ ಮಾಡ್ತಾರೆ ಅಂತ. ಆದ್ರೆ ಅವನೇ 1 ರೂಪಾಯಿ ನಾನು ಕೊಡಲ್ಲ. ನಾನು ಇವತ್ತು 2,500 ಆ ಹುಡುಗಿ ಕೊಟ್ರೆ ನಾಳೆ 10,000 ಕೇಳ್ತಾಳೆ, 1,00,000 ಕೇಳ್ತಾಳೆ, ನಾನು ಎಲ್ಲಿಂದ ಕೊಡ್ಲಿ? ನಾನು ಹೇಳ್ತಾ ಇದ್ದೀನಿ ಸರ್, ನಾನ್ ಗ್ಯಾರಂಟಿ ಆ ಹುಡುಗಿ ನಿಮ್ ಪಿ ಜಿ ಇರೋದು ಬೇಡ ಇನ್ನು. ಯಾಕೆ ನಿಮ್ಗೂ ಅವ್ರಿಗೂ ಮಧ್ಯೆ ಒಂದು ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಗೂ ಸೇಫ್ ಇಲ್ಲ ಅವ್ರಿಗೂ ಸೇಫ್ ಇಲ್ಲ, ನಾನು ಒಕೆಟ್ ಮಾಡಿಸ್ತೀನಿ. ಆ ವ್ಯಕ್ತಿ ಹೇಳ್ತಾನೆ ಪೊಲೀಸ್ನವ್ರಿಗೆ ದುಡ್ಡು ಕೊಡ್ತೀನಿ ನಾನು ಬೇಕಾದ್ರೆ, ಈ ಹುಡುಗಿಗೆ ನಾನು ಕೊಡಲ್ಲ. ಹಂಗಂದು ನಾವು ವ್ಯಕ್ತಿ ಒಳಗಡೆ ಹೋಗಿ ಆರಾಮಾಗಿ ಕುತ್ಕೊಂತಾನೆ ಪೊಲೀಸ್ನವ್ರ ಮುಂದೆ. ಇದು ಒಂದು ಭಾಗ. ಎರಡನೇ ಭಾಗ ಹೇಳ್ತೀನಿ ಕೇಳಿ. ನಂತರದಲ್ಲಿ ಸರಿ ಅಂತ ನಾನು, ಸರಿ ನಮ್ಮ ಆಯ್ತು, ಅವ್ರು ಬಗ್ತಾ ಇಲ್ಲ, ಅವರು ಕೌಂಟರ್ ಎಫ್ ಐ ಆರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಇಷ್ಟು ಸಾಕ್ಷಿ ಇಟ್ಕೊಂಡು ನೀವೇ ಎಫ್ ಐ ಆರ್ ಮಾಡಬಾರ್ದು, ಸರಿ ಬನ್ನಿ ಅಂತ ಹೇಳಿ ನಾನು ಎಫ್ ಐ ಆರ್ ಮಾಡಿಸ್ತೀನಿ. ಎಫ್ ಐ ಆರ್ ಮಾಡಿಸಿದ್ದಾರೆ NCR ಅಂತ. ಸರಿ NCR ಕೊಡ್ತಾರೆ, ಸರ್ ನಾಳೆ ಕೋರ್ಟ್ಗೆ ಹೋಗ್ಬೇಕು, ಕೋರ್ಟಿಂದ ಆರ್ಡರ್ ಆದ್ಮೇಲೆ ನಾವು ಏನು ಎಫ್ ಐ ಆರ್ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ನಾನು ಹೋದ್ಮೇಲೆ ಇದೆಲ್ಲ ಆಗಿರೋದು. ಪ್ರತಿನಿಧಿ ಎಲ್ಲಾ ಕೆಲಸಗಳಿಗೂ ರಿಪೋರ್ಟರೇ ಹೋಗ್ಬೇಕಾ ಅನ್ನೋದು ಇಲ್ಲಿ ಪ್ರಶ್ನೆ.